ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ನನ್ನ ರಾಯರ ಭಕ್ತರುಗಳು ಇದ್ದೀರಾ ಹಾಗೂ ಯಾರೆಲ್ಲ ದಿನನಿತ್ಯ ರಾಯರನ್ನು ಪೂಜಿಸ್ತಾ ಇದ್ದೀರಾ, ನಿಮಗೇನೇ ಕಷ್ಟ ಇದ್ದರೂ ಕೂಡ ಈ ಒಂದು ಮಂತ್ರವನ್ನು 21 ದಿನ ಹಾಗೂ 21 ಬಾರಿ ಪ್ರತಿನಿತ್ಯ ಹೇಳ್ತಾ ಬನ್ನಿ. ನೀವೇನೇ ಕಷ್ಟ ಇದ್ದರೂ ಕೂಡ ನಿಮಗೇನು ಕಷ್ಟ ಇದೆ ಅಂತ ಹೇಳಿ ರಾಯರ ಬಳಿ ಹೇಳಿಕೊಂಡು ಈ ಒಂದು ಮಂತ್ರವನ್ನು ಪ್ರತಿದಿನ 21 ಬಾರಿ 21 ದಿನ ನೀವು ಜಪಿಸ್ತಾ ಬಂದ್ರಿ ಅಂತ ಅಂದರೆ, ನೀವು ಯಾವ ಕಷ್ಟ ಹೇಳಿಕೊಂಡು ಶುರು ಮಾಡಿರ್ತೀರೋ 21 ದಿನದೊಳಗಡೆ ನಿಮ್ಮೆಲ್ಲ ಕಷ್ಟಗಳು ನೀವು ಅಂದುಕೊಂಡ ಕಷ್ಟ ಮಾಯವಾಗಿರುತ್ತದೆ. ಏನು ಅಂದ್ಕೊಂಡು ಈ ಒಂದು ಮಂತ್ರವನ್ನು ಜಪಿಸ್ತಾ ಬರ್ತೀರೋ 21 ದಿನಗಳೊಳಗಡೆ ರಾಯರು ನಿಮ್ಮ ಕಷ್ಟವನ್ನು ದೂರ ಮಾಡ್ತಾರೆ. ಹೇಗಪ್ಪ ಈ ಒಂದು ಪೂಜೆನ ಮಾಡೋದಂತ ಅಂದರೆ, ಹೆಣ್ಣು ಮಕ್ಕಳು ಏನಿರ್ತೀರ, ನಿಮ್ಮ ಒಂದು ಮಂತ್ಲಿ ಪೀರಿಯಡ್ಸ್ ಏನಿರುತ್ತೆ ಅದು ಮುಗಿದ ನಂತರ ನೀವು ಇದನ್ನು ಶುರು ಮಾಡಿ. ಆಗ ನಿಮಗೆ 21 ದಿನ ಸಿಗತ್ತೆ. ಗುರುವಾರದಿಂದ ಶುರು ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಮಡಿಯಿಂದ ಸ್ನಾನ ಮಾಡಿ ಮನೆ ಹೊಸಲು ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆ ಹೂವನ್ನ ಇಡಿ. ನಿಮ್ಮ ಮನೇಲಿ ತುಳಸಿ ಕಟ್ಟ ಇದ್ದರೆ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನಿಟ್ಟು ತುಳಸಿ ಗಿಡಕ್ಕೂ ರಂಗೋಲಿನ ಹಾಕಿ. ಹಾಗೆ ಮನೆಯೆಲ್ಲ ಒರೆಸಿ ಗುಡಿಸಿ ಸ್ವಚ್ಛವನ್ನು ಮಾಡಿ ದೇವರ ಮನೆಯೂ ಕೂಡ ಮಡಿಯಿಂದ ಸ್ವಚ್ಛ ಮಾಡಿ. ಅದಾದ ನಂತರ ದೇವರ ಮನೆಯಲ್ಲಿ ಒಂದು ರಂಗೋಲಿನ ಹಾಕಿ, ಪುಟ್ಟದಾಗಿ ರಂಗೋಲಿನ ಹಾಕಿ ಅದರ ಮೇಲೆ ಒಂದು ಮಣೆಯನ್ನಿಟ್ಟು ಮಣೆಯ ಮೇಲೆ ರಾಯರ ಮೂರ್ತಿ ಅಥವಾ ರಾಯರನ ಫೋಟೋವನ್ನು ಇಡಿ. ಅದಾದ ನಂತರ ರಾಯರಿಗೆ ಗಂಧವನ್ನು ಹಚ್ಚಿ ರಾಯರಿಗೆ ತುಳಸಿ ಎಲೆಯನ್ನು 21 ದಿನ ಮುಡಿಸಿ. ಎಲ್ಲ ದೇವರಿಗೂ ಅರಿಶಿಣ ಕುಂಕುಮ ಹಚ್ಚಿ ಹೂವನ್ನ ಇಟ್ಟು ರಾಯರಿಗೆ ಪ್ರತಿದಿನ ನೀವು ಒಂದು ತುಪ್ಪದ ದೀಪ ಹಚ್ಚಿ ಕೈಯಲ್ಲಿ ನೀವು ಸ್ವಲ್ಪ ಮಂತ್ರಾಕ್ಷತೆ ಇದ್ದರೆ ಮಂತ್ರಾಲಯದಿಂದ ತಂದ ಮಂತ್ರಾಕ್ಷತೆಯನ್ನು ಹಿಡಿದ್ರೆ ಕೈಯಲ್ಲಿ ಹಿಡ್ಕೊಳ್ಳಿ. ಮಂತ್ರಾಲಯದಿಂದ ತಂದ ಮಂತ್ರಾಕ್ಷತೆ ಇಲ್ಲ ಅಂತ ಅಂದರೆ ಮನೆಯಲ್ಲೇ ಅಕ್ಕಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಮಂತ್ರಾಕ್ಷತೆಯನ್ನು ತಯಾರು ಮಾಡ್ಕೊಳ್ಳಿ. ಕೈಯಲ್ಲಿ ಹಿಡಿದು ಮಂತ್ರಾಕ್ಷತೆಯನ್ನು ನಿಮಗೇನು ಕಷ್ಟ ಇದೆ ಅಂಥೇಳಿ ರಾಯರ ಬಳಿ ಬೇಡ್ಕೊಳ್ಳಿ. ಈ ಒಂದು 21 ದಿನ ಏನು ಮಂತ್ರವನ್ನು ಜಪಿಸ್ತೀರಾ, ಒಂದೇ ಕಷ್ಟಕ್ಕೆ ನೀವು ಈ ಮಂತ್ರವನ್ನು ಜಪಿಸ್ಬೇಕಾಗತ್ತೆ. ನೂರಾರು ಕಷ್ಟ ಹೇಳಿಕೊಂಡು ಈ ಮಂತ್ರವನ್ನು ಶುರು ಮಾಡಬೇಡಿ. ಪ್ರತಿನಿತ್ಯ ಕೂಡ ನಿಮ್ಮ ಒಂದೇ ಒಂದು ಕಷ್ಟನ ಹೇಳಿಕೊಂಡು ಮಂತ್ರಾಕ್ಷತೆನ ಕೈಯಲ್ಲಿ ಹಿಡಿದು ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಜಪಿಸಿ. ಮನಸ್ಸಲ್ಲಿ ಯಾವುದೇ ಗೊಂದಲ ಇಲ್ಲದೆ, ಯಾವುದೋ ಚಿಂತೆ ಇಲ್ಲದೆ, ಈಗ ನಾನು ಅಡುಗೆ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು ಅಂತೆಲ್ಲ ಯಾವುದೇ ನಿಮ್ಮ ತಲೆಯಲ್ಲಿರಲ್ಲದೆ ರಾಯರ ಮೇಲೆ ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿ ರಾಯರ ಕಡೆ ಇಟ್ಕೊಂಡು ನೀವು ಈ ಒಂದು ಮಂತ್ರವನ್ನು ಜಪಿಸಿ. ಯಾವುದಪ್ಪ ಆ ಒಂದು ಮಂತ್ರ ಅಂತ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು 21 ಬಾರಿ 21 ದಿನ ನೀವು ಹೇಳಬೇಕಾಗತ್ತೆ. ಕೈಯಲ್ಲಿರುವ ಮಂತ್ರಾಕ್ಷತೆಯನ್ನು ರಾಯರ ಪಾದಕ್ಕೆ ಹಾಕಿ ಹೀಗೆ ಯಥಾಸ್ಥಿತಿ 21 ದಿನ ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಯರನ್ನು ಪೂಜೆ ಮಾಡ್ತಾ ಬನ್ನಿ. 21 ದಿನದೊಳಗಡೆ ನಿಮ್ಮೆಲ್ಲ ಕಷ್ಟನೂ ರಾಯರು ಪರಿಹಾರ ಮಾಡ್ತಾರೆ. ಆದರೆ ಭಕ್ತರೆ, ಏನಪ್ಪ ಅಂತ ಅಂದರೆ, ನಿಮಗೆ ಮೊದಲನೇದಾಗಿ ರಾಯರ ಮೇಲೆ ನಂಬಿಕೆ ಇರಬೇಕು. ಸಂಪೂರ್ಣವಾಗಿ ರಾಯರನ್ನು ನಂಬಬೇಕು ನೀವು. ನನಗೆ ರಾಯರು ಇದ್ದಾರೆ, ನನ್ನ ಕಷ್ಟವನ್ನು ದೂರ ಮಾಡುತ್ತಾರೆ ಅನ್ನುವ ವಿಶ್ವಾಸ ಇದ್ದರೆ ರಾಯರು ಖಂಡಿತವಾಗ್ಲೂ ನಿಮ್ಮ ಕಷ್ಟವನ್ನು ದೂರ ಮಾಡ್ತಾರೆ. 21 ಬಾರಿ ರಾಯರನ್ನು ಕರೆದಾಗ 1 ಬಾರಿಯಾದರೂ ರಾಯರಿಗೆ ನಿಮ್ಮ ಕೂಗು ಕೇಳಿಸುತ್ತೆ. ಹಾಗಾಗಿ ಶ್ರದ್ಧೆಯಿಂದ 21 ದಿನ ಈ ಒಂದು ಮಂತ್ರ ಸೇವೆಯನ್ನು ಮಾಡ್ತಾ ಬನ್ನಿ. ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಅಕ್ಕ ತಂಗಿಯರಿಗೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.
ಅವರು ಕೂಡ ಈ ಒಂದು ಮಂತ್ರವನ್ನು ಜಪಿಸಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.